ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಹೆಲ್ದಿ ಗೊಜ್ಜು, ಪಾಲಕ್ ಗೊಜ್ಜು ಮಾಡುತ್ತಿದ್ದೇನೆ. ಸೂಪರ್ ಆಗಿರ್ತದೆ. ಹುಳಿ ಹುಳಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರ್ತದೆ. ಇದು ರೈಸಿಗೆ ಅಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಫ್ರೆಂಡ್ಸ್. ಹಾಟ್ ರೈಸಿಗೆ ಇದು ಹಾಕೊಂಡು ತಿಂತ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಸೂಪರಾಗಿರ್ತದೆ. ಪದೇ ಪದೇ ಮಾಡ್ತೀರಾ ನೋಡಿ. ಒಮ್ಮೆ ತಿಂದರೆ ಮತ್ತು ಪದೇ ಪದೇ ಮಾಡ್ತೀರಾ, ಆ ಥರ ಇರ್ತದೆ ರೆಸಿಪಿ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಪಾಲಕ್ ಗೊಜ್ಜು ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಮೊದಲಿಗೆ ಇದು ರುಬ್ಲಿಕ್ಕೆ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೇನೆ. 2 ಟೊಮೆಟೊ ತಗೊಂಡಿದ್ದೇನೆ. ಹಾಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೇನೆ ನೋಡಿ. ನಾವು ಗೊಜ್ಜು ಮಾಡೋದಲ್ವ, ಹಾಗಾಗಿ ಸ್ವಲ್ಪ ಟ್ಯಾಂಗಿಯಾಗಿದ್ದರೆ ಚೆನ್ನಾಗಿರ್ತದೆ, ಹುಳಿ ಆಗಿದ್ದರೆ ಚೆನ್ನಾಗಿರ್ತದೆ. ಹಾಗೆ ಒಂದು 9 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಫ್ರೆಂಡ್ಸ್. 9 ಗಾರ್ಲಿಕ್ ತಗೊಂಡಿದ್ದೇನೆ. ಇದೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್, ಆಯಿತಾ? ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಬೇಕಾಗ್ತದೆ. ಈಗ ಫ್ರೆಂಡ್ಸ್, ಇದನ್ನು ನೀರು ಹಾಕಲಿಕ್ಕಿಲ್ಲ, ಹಾಗೆ ನೀರು ಬಿಡ್ತದಲ್ಲ ಟೊಮೆಟೊ ಹಾಗೆ ಈರುಳ್ಳಿ. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಟೊಮೆಟೊ ಈರುಳ್ಳಿ ಪೇಸ್ಟ್ ರೆಡಿಯಾಗಿದೆ ನೋಡಿ. ಸ್ಮೂತಾಗಿ ರೆಡಿಯಾಗಿದೆ. ಹೀಗೆ ರುಬ್ಕೊಳ್ಬೇಕಾಯ್ತಾ ಫ್ರೆಂಡ್ಸ್. ಮೊದಲಿಗೆ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ. ಈಗ ನಾವು ಒಗ್ಗರಣೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. 1 ಟೀ ಸ್ಪೂನ್ ಸಾಸಿವೆ ತಗೊಂಡಿದ್ದೇನೆ, 1 ಟೀ ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಚನ್ನ ದಾಲ್ ತಗೊಂಡಿದ್ದೇನೆ, 1 ಟೀ ಸ್ಪೂನ್ ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಳುವ. ಫ್ರೆಂಡ್ಸ್ ನೋಡಿ, ಸಾಸಿವೆ ಸಿಡಿತಾ ಇದೆ. ಈಗ ರೆಡ್ ಚಿಲ್ಲಿ ತಗೊಂಡಿದ್ದೇನೆ, ಇದು ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ಒಂದು 6 ಎಸಳು ಬೆಳ್ಳುಳ್ಳಿಯನ್ನು ಹೀಗೆ ನಾನು ಜಜ್ಜಿ ಇಟ್ಕೊಂಡಿದ್ದೇನೆ. ಇದು ಹಾಕೋದ್ರಿಂದ ಫ್ರೆಂಡ್ಸ್, ಅದು ನಾವು ತಿನ್ನುವಾಗ ಬಾಯಿ ಸಿಕ್ಕಿದರೆ ತುಂಬ ಚೆನ್ನಾಗಿರ್ತದೆ. ಬೆಳ್ಳುಳ್ಳಿ ಘಮ ಬರುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ. ಈಗ ಫ್ರೆಂಡ್ಸ್, ನಾವು ರುಬ್ಬಿಟ್ಕೊಂಡಿದ್ದೇವಲ್ವಾ ಈರುಳ್ಳಿ ಹಾಗೆ ಟೊಮೆಟೊ ಪೇಸ್ಟ್, ಇದನ್ನು ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಮಿಕ್ಸ್ ಮಾಡಿಕೊಳ್ಳುವ. ಒಂದು 3 ನಿಮಿಷ ಹೀಗೆ ಸ್ವಲ್ಪ ಫ್ರೈ ಮಾಡುವ. ಹಸಿ ಸ್ಮೆಲ್ ಹೋಗುವವರೆಗೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, 3 ಮಿನಿಟ್ಸ್ ಆಗಿದೆ. ಈಗ ಫ್ರೆಂಡ್ಸ್, ನಾವು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕಾಗ್ತದೆ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ. ಹಾಗೆ ಅರ್ಧ ಟೀ ಸ್ಪೂನ್ ಹಲ್ದಿ ತಗೊಂಡಿದ್ದೇನೆ, ಅರಿಶಿನ ಪೌಡರ್. ಹಾಗೆ 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ಹಾಕ್ತೇನೆ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಹಿಂಗ್ ಹಾಕ್ತೇನೆ. ಹಿಂಗು ಎಲ್ಲ ಫ್ರೈ ಮಾಡಿಕೊಳ್ಳುವ. ಇದು ಕೂಡ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಳ್ಳುವ.
ರಾ ಸ್ಮೆಲ್ ಹೋಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಓಕೆ ಫ್ರೆಂಡ್ಸ್, 3 ಮಿನಿಟ್ಸ್ ಕುಕ್ ಆಗಿದೆ. ಈಗ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ಫ್ರೆಂಡ್ಸ್ ನಾವು ಪಾಲಕ್ ಸೊಪ್ಪು ಆ್ಯಡ್ ಮಾಡಬೇಕಾಗ್ತದೆ. ಈಗ ನೋಡಿ, ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಒಂದು ದೊಡ್ಡ ಕಟ್ಟು ತಗೊಂಡಿದ್ದೇನೆ ಫ್ರೆಂಡ್ಸ್, ಆಯಿತಾ. ಒಂದು ಕಟ್ಟು ತಗೊಂಡಿದ್ದೇನೆ. ಪಾಲಕ್ ಸೊಪ್ಪು ಹಾಕೊಳ್ತೇನೆ. ಈಗ ಎಲ್ಲವನ್ನು ಫ್ರೈ ಮಾಡಿಕೊಳ್ಳುವ. ಈಗ ನೋಡಲಿಕ್ಕೆ ತುಂಬ ಕಾಣ್ತದೆ ಫ್ರೆಂಡ್ಸ್. ಈಗ ಅದು ಕಡಿಮೆ ಆಗ್ತದೆ, ಆಯಿತಾ. ಸ್ವಲ್ಪ ಬಿಸಿ ತಾಗಿದ್ರೆ ಸಾಕು, ಕಡಿಮೆ ಆಗ್ತದೆ. ಫ್ರೆಂಡ್ಸ್ ನೋಡಿ, ಈಗ ಎಷ್ಟು ಕಡಿಮೆ ಕಾಣ್ತಾ ಇದೆ ನೋಡಿ. ಈಗ ಫ್ರೆಂಡ್ಸ್ ನಾನು ಸಾಲ್ಟ್ ಸೇರಿಸ್ತೇನೆ, ಉಪ್ಪು ಸೇರಿಸ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಯಿತಾ. ಉಪ್ಪು ಸೇರಿಸ್ತೇನೆ, ಮತ್ತೆ ನೋಡ್ಕೊಂಡು ಹಾಕುವ. ನಾನು ನೀರು ಎಲ್ಲಿ ಕೂಡ ಸೇರಿಸಲಿಲ್ಲ, ಆದರೂ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ, ಅಲ್ವಾ. ನೀರು ಹಾಕಿದ ಹಾಗೆ ಇದೆ ನೋಡಿ. ಒಮ್ಮೆ ಉಪ್ಪು ಟೇಸ್ಟ್ ಮಾಡಿ, ನಮ್ಮ ಗೊಜ್ಜನ್ನು ಒಂದ್ಸರಿ ಟೇಸ್ಟ್ ಮಾಡಿ, ಉಪ್ಪು ಬೇಕಿದ್ರೆ ಒಮ್ಮೆ ಸೇರಿಸಿ, ಆಯಿತಾ. ಓಕೆ ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ. ನಮ್ಮ ಗೊಜ್ಜು ಚೆನ್ನಾಗಿ ರೆಡಿ ಆಗ್ತಾ ಇದೆ. ಎಲ್ಲ ಸೊಪ್ಪು ಬೇಯುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಯ್ತಾ. ಮೆತ್ತಗಾಗಬೇಕು ಸೊಪ್ಪು, ಬೇಗ ಫ್ರೈ ಆಗ್ತದೆ ಫ್ರೆಂಡ್ಸ್. ಜಾಸ್ತಿ ಟೈಮೇ ತಾಗೋದಿಲ್ಲ ಈ ಗೊಜ್ಜು ಮಾಡಲಿಕ್ಕೆ. ಈಸಿ, ಬೇಗ ಮಾಡ್ಬೋದು. ಇದು ಬಿಸಿ ಬಿಸಿ ರೈಸಿಗಂತೂ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಕಲಿಸ್ಕೊಂಡು ತಿಂತ ಇದ್ದರೆ ಮಜನೇ ಬೇರೆ ಫ್ರೆಂಡ್ಸ್, ಆಯಿತಾ. ಬಿಸಿ ಬಿಸಿ ರೈಸಿಗೆ ಒಳ್ಳೆದಾಗ್ತದೆ ಇದು. ಹುಳಿ ಹುಳಿ ಇರ್ತದೆ, ಸ್ಪೈಸಿ ಇರ್ತದೆ, ಸೂಪರ್ ಆಗ್ತದೆ. ಹಾಗೆ ತುಂಬ ಹೆಲ್ದಿ ಅಲ್ವಾ ಪಾಲಕ್ ಗೊಜ್ಜು. ಸೂಪರಾಗಿರ್ತದೆ ನೋಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ, ನೀವು ಮಾಡಿಕೊಟ್ರೆ. ಓಕೆ ಫ್ರೆಂಡ್ಸ್, ನಾನು ಸ್ಟವ್ ಆಫ್ ಮಾಡ್ತೇನೆ. ನಮ್ಮ ಗೊಜ್ಜು ರೆಡಿಯಾಗಿದೆ ನೋಡಿ, ಸೂಪರಾಗಿ ರೆಡಿಯಾಗಿದೆ ನೋಡಿ. ನೋಡಿದ್ರೇ ತಿನ್ನುವಂತ ಆಗ್ತದೆ ನೋಡಿ. ಸೂಪರಾಗಿರ್ತದೆ. ಬಿಸಿ ಬಿಸಿ ರೈಸಿಗೆ ಸ್ವಲ್ಪ ಗೊಜ್ಜು ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂತ ಇದ್ದರೆ ಏನು ಚೆನ್ನಾಗಿರ್ತದೆ ಗೊತ್ತುಂಟ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ, ಆಯಿತಾ. ನನಗೆ ಖುಷಿ ಆಗ್ತದೆ ನಿಮ್ಮ ಕಾಮೆಂಟ್ ಓದುವಾಗ. ಓಕೆ ಫ್ರೆಂಡ್ಸ್, ನಾನು ಸ್ಟವ್ ಆಫ್ ಮಾಡಿ ಆಯಿತು. ಈಗ ಸರ್ವ್ ಮಾಡೋಣ.